ಲೋಕಕ್ಕೆ ಬಂದನು ಪ್ರಿಯರೇ. ನಾವು ನೋಡ್ತೇವೆ ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಈ ದಿವಸ ನಮ್ಮ ಕರ್ತನಲ್ಲಿ, ನಮ್ಮ ರಕ್ಷಕನಲ್ಲಿ ನಾವೇನು ಮಾಡೋಣ? ಸಂತೋಷಿಸೋಣ, ಉಲ್ಲಾಸಿಸೋಣ, ಆನಂದಿಸೋಣ, ನಾವು ಸಂಭ್ರಮಿಸೋಣ ಪ್ರಿಯರೇ. ಈಗಲೂ ಕೂಡ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಮಕ್ಕಳೆಲ್ಲರೂ ಕೂಡ ರೆಡಿಯಾಗಿದ್ದಾರೆ, ಅವರನ್ನು ಕಾಯಿಸುವುದು ಬೇಡ. ನಾವು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರು ಯಾವುದ್ರ ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ, ಪವಿತ್ರಾತ್ಮನ ಫಲಗಳು. ಈ ದಿವಸ ನಮ್ಮ ಮುದ್ದಾದ ಮಕ್ಕಳು ಪವಿತ್ರಾತ್ಮನ ಫಲಗಳ ಕುರಿತಾಗಿ ದೇವರ ವಾಕ್ಯವನ್ನು ಹೇಳುವುದರ ಮೂಲಕವಾಗಿ, ಬಾಯಿಪಾಠವನ್ನು ಹೇಳುವುದರ ಮೂಲಕವಾಗಿ ನಮ್ಮ ದೇವರನ್ನು ಮಹಿಮೆ ಪಡಿಸಲಿದ್ದಾರೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಬರಮಾಡಿಕೊಳ್ಳುವ. ಪ್ರೀತಿ 1 ಯೋಹಾನ 4:16, ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಸಂತೋಷ ಫಿಲಿಪ್ಪಿ 4:4, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತಾನೆ. ಸಮಾಧಾನ ಮತ್ತಾಯ 5:9, ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ದೀರ್ಘ ಶಾಂತಿ ಮತ್ತಾಯ 5:5, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ದಯೆ ಜ್ಞಾನೋಕ್ತಿ 19:17, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು. The Lord is my shepherd, I shall want, he makes my. ಉಪಕಾರ ಎಫೆಸ 5:9, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲೂ ಕಾಣಿಸಿಕೊಳ್ಳುತ್ತದೆ. ನಂಬಿಕೆ ಇಬ್ರಿಯ 11:1, ನಂಬಿಕೆ ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಶಮೆದಮೆ ಜ್ಞಾನೋಕ್ತಿ 16:32, ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನ ನಾಲ್ವನು ಪತ್ತನವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಸಾಧುತ್ವ ಮತ್ತಾಯ 5:39, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ, ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಒಡೆದರೆ ಅವನಿಗೆ ನಿನ್ನ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಹಲ್ಲೆಲೂಯಾ. ನಮ್ಮ ಮಕ್ಕಳು ಎಲ್ಲರೂ ತುಂಬಾ ಸುಂದರವಾಗಿ ದೇವರ ವಾಕ್ಯವನ್ನು ಹೇಳಿದರು. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ನಂಬಿಕೆ, ಉಪಕಾರ, ಸಾಧುತ್ವ, ಕ್ಷಮೆ, ದಮೆ, ಪವಿತ್ರಾತ್ಮನ ಫಲಗಳು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ ಪ್ರಿಯರೇ. ಈಗಲೂ ಕೂಡ ನಾವು ನೋಡ್ತೇವೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಮ್ಮ ದೇವರು ಮಾಡುವಾಗ ನಾವೇನು ಮಾಡ್ತೇವೆ? ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರು ಈ ವರ್ಷವೆಲ್ಲ 2025ನೇ ವರ್ಷವೆಲ್ಲ ನಮ್ಮನ್ನು ಅದ್ಭುತವಾಗಿ, ಮಹತ್ತರವಾಗಿ, ವಿಶೇಷವಾಗಿ ದೇವರು ನಮ್ಮನ್ನು ಕಾದು ಕಾಪಾಡಿದ್ದಾರೆ ಪ್ರಿಯರೇ. ಈಗಲೂ ಕೂಡ ನಮ್ಮ ಮಕ್ಕಳು, ನಾವು ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ನಮ್ಮ ದೇವರಿಗೆ ನಮ್ಮ ಸ್ತೋತ್ರವು ಅವರಿಗೆ ಇಷ್ಟವಾದಂಥ ಯಜ್ಞವಾಗಿದೆ. ನಾವು ಸ್ತೋತ್ರ ಮಾಡೋದು ನಮ್ಮ ದೇವರು ಅದರಲ್ಲಿ ಇಷ್ಟವುಳ್ಳ ದೇವರಾಗಿದ್ದಾರೆ. ಈಗ ಕೂಡ ನಮ್ಮ ಮಕ್ಕಳು ಪ್ರೈಸ್ 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 ದ ಲಾರ್ಡ್, ಸಿಂಗ್ 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 ಅನ್ ಟು ದ ಲಾರ್ಡ್ ಎಂಬ ಸಾಂಗಿಗೆ ನೃತ್ಯವನ್ನು ಮಾಡಿ ದೇವರನ್ನು ಮಹಿಮೆ ಪಡಿಸಲಿದ್ದಾರೆ.
ಹಾಲೆಲೂಯ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ. ನಮ್ಮ ಮಕ್ಕಳು ತುಂಬ ಸುಂದರವಾಗಿ ದೇವರನ್ನು ಸ್ತುತಿಸಿದ್ದಾರೆ, ದೇವರನ್ನು ಕೊಂಡಾಡಿದ್ದಾರೆ, ದೇವರನ್ನು ಮಹಿಮೆ ಪಡಿಸಿದ್ದಾರೆ. ಪ್ರಿಯರೇ, ಈಗಲೂ ಕೂಡ ನಮ್ಮ ಸಭೆಯ ಸ್ತ್ರೀಯರಿಂದ ಒಂದು ಸಂಗೀತ, ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹಪರಗಳಲ್ಲಿ ಶುಭ ವೇಳೆ ಎಂಬುದಾಗಿ ನಮ್ಮ ದೇವರು ಈ ಲೋಕಕ್ಕೆ ಬಂದು ಜನಿಸಿರುವಂಥದ್ದು ಅದು ನಾವೆಲ್ಲರೂ ಸಂತೋಷ ಪಡುವಂಥ ವಿಚಾರವಾಗಿದೆ. ಪ್ರಿಯರೇ, ಈಗಲೂ ಕೂಡ ನಮ್ಮ ಸಭೆಯ ಸ್ತ್ರೀಯರಿಂದ ಒಂದು ಸಂಗೀತ, ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹಪರಗಳಲ್ಲಿ ಶುಭ ವೇಳೆ ಎಂಬುದಾಗಿ. ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ, ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ಇಂದು. ಆನಂದವೇ ಆನಂದ, ಸಂತೋಷವೇ ಆನಂದವೇ
ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿಮ್ಮ ಸ್ವರ ಕೇಳ್ತಾ ಇಲ್ಲ, ನೀವು ಹಾಡಿನ ಒಳಗೆ ಹೋಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಈಗಲೂ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಪ್ರಿಯರೇ, ನಮ್ಮ ಜೀವಿತವನ್ನು ನಾವು ನೋಡುತ್ತೇವೆ. ಮನೆಯನ್ನು ನಾವು ಬಂಡೆಯ ಮೇಲೆ ಕಟ್ಟುವಾಗ ಯಾವುದೇ ಮಳೆಯಾಗಲಿ ಯಾವುದೇ ಗಾಳಿಯಾಗಲಿ ಬಂದರೆ ಕೂಡ ಏನಾಗುವುದಿಲ್ಲ? ಹೇಳಬೇಕು ನೀವು. ನಾವು ಮನೆಯನ್ನು ಬಂಡೆಯ ಮೇಲೆ ಕಟ್ಟಿದರೆ ಗಾಳಿಯಾಗಲಿ ಮಳೆಯಾಗಲಿ ಏನೇ ಬಂದರೂ ಕೂಡ ಏನಾಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ನಾವು ಕೂಡ ನಮ್ಮ ಜೀವಿತವನ್ನು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟುವಾಗ ಯಾವುದೇ ಪರಿಸ್ಥಿತಿಗಳು, ಯಾವುದೇ ಸನ್ನಿವೇಶಗಳು, ಯಾವುದೇ ಸಂಗತಿಗಳು ನಮಗೆ ವಿರುದ್ಧವಾಗಿ ಬರುವಾಗ ನಾವು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಹಾಯವಾಗ್ತದೆ ಪ್ರಿಯರೇ. ಈಗಲೂ ಕೂಡ ನಮ್ಮ ಮಕ್ಕಳು ದ ವೈಸ್ ಮ್ಯಾನ್ ಬಿಲ್ಡ್ ಹಿಸ್ ಹೌಸ್ ಅಪಾನ್ ದ ರಾಕ್ ಎಂಬುದಾಗಿ ಇಂಗ್ಲಿಷ್ ಸಾಂಗಿಗೆ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಬರಮಾಡಿಕೊಳ್ಳುವ. The wise man built his house upon the rock. The wise man built his house upon the rock. The wise man built his house upon the rock, and the rains came tumbling down. The rains came down and the floods came up. The rains came down and the floods came up. The rains came down and the floods came up, and the house on the rock stood firm. The foolish man built his house upon the sand. The foolish man built his house upon the sand. The foolish man built his house upon the sand, and the rains came tumbling down. The rains came down and the floods came up. The rains came down and the floods came up. The rains came down and the floods came up, and the house on the sand went splash. So build your house on the Lord Jesus Christ. So build your house on the Lord Jesus Christ. So build your house on the Lord Jesus Christ, and the blessings will come down. The blessings come down as the prayers go up. The blessings come down as the prayers go up. The blessings come down as the prayers go up. So build your house on the Lord. ನಾವು ಜೋರಾಗಿ ಚಪ್ಪಾಳೆ ತಟ್ಟುವ. ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಮಹಿಮಾ ಇದ್ದಾರೆ. ಅವರೊಂದು ಸೋಲೋ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ.
किया तूने मुझसे प्यार, ऐसा पहले किसी ने न किया। जान अपनी देकर क्रूस पर मुझे तूने आजाद किया। कोई ना था, कोई ना है, और ना कभी कोई होगा। कदम कदम मेरा तू साथ है खड़ा, ये यीशु तू ही। ಹಾಲೆಲೂಯ. ಓಕೆ, ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಅಂತ ತಟ್ಟುವ. ಡ್ಯಾನ್ಸು, ಸಾಂಗು ಎಲ್ಲ ಕೇಳಿ ಖುಷಿಯಾಗಿದ್ದೀರಾ? ಎಷ್ಟು ಖುಷಿಯಾಗಿದ್ದೀರಿ? ತುಂಬ ಖುಷಿಯಾಗಿದ್ದೀರಲ್ಲ? ಈಗ ನಮ್ಮ ಮಕ್ಕಳು ಸ್ಕಿಟ್ ಮಾಡಲಿಕ್ಕಿದ್ದಾರೆ. ಈಗ ನಮ್ಮ ಮಕ್ಕಳು ಸ್ಕಿಟ್ ಮಾಡಲಿಕ್ಕಿದ್ದಾರೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ ಪ್ರಿಯರೇ, ಯಾವುದರ ಕುರಿತಾಗಿ ಹೇಳ್ತದಂತ ನೀವು ಹೇಳ್ತೀರಾ? ನಿಮಗೊಂದು ಕ್ವಿಜ್. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. ಎಸ್, ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ರಮ ಸಿಸ್ಟರಿಗೆ. ಈಗಲೂ ಕೂಡ ನಮ್ಮ ಮಕ್ಕಳು, ನಾವು ನೋಡುತ್ತೇವೆ ಪ್ರಿಯರೇ, ತಪ್ಪಿ ಹೋದ ಮಗ ಯಾವ ರೀತಿಯಾಗಿ ತಿರುಗಿ ಬಂದಾಗ ತಂದೆಗೆ ಸಂತೋಷವಾಗ್ತದೆ ಎಂಬುದಾಗಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಬಾರಿ ಅನೇಕ ಪರಿಸ್ಥಿತಿಗಳಲ್ಲಿ ನಾವೇನು ಮಾಡಿರ್ತೇವೆ ಅಂದರೆ ನಾವು ತಪ್ಪಿ ಹೋಗಿರ್ತೇವೆ, ನಮ್ಮ ದೇವರಿಂದ ನಾವು ದೂರವಾಗಿ ಹೋಗಿರ್ತೇವೆ ಪ್ರಿಯರೇ. ನಾವು ಯಾವಾಗ ನಮ್ಮ ದೇವರ ಪ್ರೀತಿಯನ್ನು ಅರಿತುಕೊಂಡು ನಾವು ಆತನ ಬಳಿಗೆ ಬರ್ತೇವೆ, ಆಗ ನಮ್ಮ ದೇವರು ಬಹಳ ಸಂತೋಷವುಳ್ಳಂತಹ ದೇವರು ನಮ್ಮ ದೇವರಾಗಿದ್ದಾರೆ ಪ್ರಿಯರೇ. ನಮ್ಮ ಮಕ್ಕಳು, ನಾವು ನೋಡುತ್ತೇವೆ, ನಮ್ಮ ಮಕ್ಕಳು ಯಾವಾಗ ನಮ್ಮನ್ನು ಬಿಟ್ಟು ಅವರು ದೂರ ಇರುವಾಗ ನಮಗೇನಾಗ್ತದೆ? ಬೇಸರ ಆಗ್ತದೆ, ನಮಗೆ ದುಃಖ ಆಗ್ತದೆ. ಆದರೆ ಅವರು ನಮ್ಮ ಹತ್ತಿರವೇ ಇರುವಾಗ, ನಾವು ಹೇಳಿದ ಮಾತುಗಳನ್ನು ಅವರು ಕೇಳುವಾಗ ನಮಗೇನಾಗ್ತದೆ? ಬಹಳ ಸಂತೋಷವಾಗ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಈ ದಿವಸ ಇಲ್ಲಿರುವಂಥ ಅನೇಕ ಜನಗಳು, ನಾವುಗಳು ಒಂದು ವೇಳೆ ಯಾವುದಾದ್ರೂ ಪರಿಸ್ಥಿತಿಗಳಲ್ಲಿ, ಸ್ಥಿತಿಗತಿಗಳಲ್ಲಿ ನಾವು ತಪ್ಪಿ ಹೋಗಿರಬಹುದು. ಈ ದಿವಸ ನಾವು ಕರ್ತನ ಬಳಿಗೆ ಹಿಂತಿರುಗಿ ಬರೋಣ ಪ್ರಿಯರೇ. ನಮ್ಮ ಮಕ್ಕಳು ಈಗ ಆ ತಪ್ಪಿ ಹೋದ ಮಗನ ಸ್ಕಿಟ್ಟನ್ನು ಮಾಡಲಿಕ್ಕಿದ್ದಾರೆ. ಒಂದು ಕಿರು ನಾಟಕದ ಮೂಲಕ ನಮ್ಮ ದೇವರನ್ನು ಮಹಿಮೆ ಪಡಿಸಲಿಕ್ಕಿದ್ದಾರೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ನಮ್ಮ ಮಕ್ಕಳನ್ನು ನಾವು ಬರಮಾಡಿಕೊಳ್ಳುವ. ಹಾಗೇನೆ ನಾವು ಬೈಬಲ್ ಎಲ್ಲ ಓದಬೇಕು. ಮತ್ತೆ ಕೆಲಸ ಹೇಗೆ ಆಗ್ತುಂಟು? ಒಳ್ಳೆ ಆಗ್ತಾ ಉಂಟು. ಇದು ಜನರೆಲ್ಲ ಬರ್ತಿದ್ದಾರಾ? ಒಂದೊಂದು ಸತಿ ಬರ್ತಾರೆ. ಅದು ಈಗಿನ ಜನರು ಹಾಗೇನೆ, ಕೆಲವು ಸತಿ ಬರ್ತಾರೆ, ಕೆಲವು ಸತಿ ಬರೋದಿಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡಬೇಕು. ಅದು ಮತ್ತೆ ಕೆಲಸ ಎಲ್ಲ ಸಮ ಆಗ್ತಾ ಉಂಟಲ್ಲ? ಆಗ್ತಾ ಉಂಟು. ಅದು ಹಾಗೇನೆ ಕೆಲಸ ಮಾಡಬೇಕು ನಾವು. ಮತ್ತೆ ಮತ್ತೆ ಇದು ಕೆಲಸದವರು ಯಾವಾಗ ಸಹ ಬರುವುದಂದ್ರೆ ಎಂತ? ಒಂದೊಂದು ಸತಿ ಬರ್ತಾರೆ. ಅಲ್ಲ, ಇದು ಕೆಲವು ಸತಿ ಬರ್ತಾರ, ಅವರು ಕೆಲಸ ಮಾಡ್ತಾರಾ? ಮಾಡ್ತಾರೆ. ಚೂರು ರೆಸ್ಟ್ ತಗೊಳ್ತಾರೆ ಮಧ್ಯಾಹ್ನ. ನೀನು ಸಹ ಕೆಲಸ ಮಾಡ್ತೀಯಲ್ಲ, ಅವರಿಗೆ ಖಾಲಿ ಕೊಡುದಲ್ಲ? ಇಲ್ಲ. ಮತ್ತೆ ಬೈಬಲ್ ಎಲ್ಲ ಓದಿದ್ಯಲ್ಲ? ಎಲ್ಲಿ ತನಕ ಓದಿದಿ? ಸಾಂಸ್ವರೆಗೆ ಓದ್ತೇನೆ. ಡೈಲಿ ಓದಬೇಕು. ಏನಾಯ್ತು ಮಗನೇ? ಏನು ಸಮಸ್ಯೆ? ನಿಮ್ಮ ಹತ್ರ ಒಂದು ವಿಷಯ ಹೇಳಿಕೊಂಡ್ರು. ಏನು ಹೇಳು? ಅಪ್ಪ, ನಂಗೆ ಆಸ್ತಿ ಬೇಕು. ನಿಂಗೆ ಆಸ್ತಿ ಬೇಕಾ? ಏನು ಕಡಿಮೆ ಆಯ್ತು ಇಲ್ಲಿ? ನಂಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ. ನಾನು ಗದ್ದೆ ಕೆಲಸ ಮಾಡ್ಕೊಂಡು ಇರ್ಲಿಕ್ಕೆ ಇಷ್ಟ ಇಲ್ಲ. ನಾನು ಹೋಗ್ಬೇಕು, ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡಬೇಕು. ಎಂತ ಸಮಸ್ಯೆ? ನಿನ್ನ ಥರ ಇಲ್ಲಿ ಗದ್ದೆ ಕೆಲಸ ಮಾಡ್ಕೊಂಡು ಇರ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡಬೇಕು. ನಂಗೆ ಆಸ್ತಿ ಬೇಕೇ ಬೇಕು.
ಎಂತಗೆ ಇಲ್ಲಿ ಎಂತ ಕಡಿಮೆ ಇದೆ? ನಂಗೆ ಗೊತ್ತಿಲ್ಲ, ನಂಗೆ ಆಸ್ತಿ ಬೇಕೇ ಬೇಕು. ಆಯಿತು ಮಕ್ಕಳೇ, ಜಗಳ ಮಾಡಬೇಡಿ. ನಂಗೆ ಜಾಸ್ತಿ ಬೇಕು, ಆಸ್ತಿ ಬೇಕೇ ಬೇಕು. ನಂಗೆ ಬೇಕೇ ಬೇಕು, ನಂಗೆ ಆಸ್ತಿ ಬೇಕು, ನಂಗೆ ಆಸ್ತಿ ಬೇಕೇ ಬೇಕು. ಈಗ ನಾನು ನನ್ನ ಆಸ್ತಿಯನ್ನು ನಿಮಗೆ ಇಬ್ಬರಿಗೂ ಪಾಲ್ ಮಾಡಿ ಕೊಡ್ತಿದ್ದೇನೆ. ಇದನ್ನು ಹಾಳು ಮಾಡಬೇಡಿ, ಜಾಗರೂಕತೆ. ಸಾಮ್ವೆಲ್, ಏನಾಯ್ತು? ನೀನು ಇಷ್ಟು ಖುಷಿಯಲ್ಲಿದ್ದಿ? ನಂಗೆ ಅಪ್ಪ ಆಸ್ತಿ ಕೊಟ್ಟಿದ್ದಾರ. ಹೌದಾ? ನನ್ನ ಹತ್ರ ತುಂಬ ಹಣ ಉಂಟಾ? ಅವನ ಹತ್ರ ತುಂಬ ಹಣ ಉಂಟಾ? ಎಲ್ಲಿಯಾದ್ರೂ ನಾವು ಕರ್ಕೊಂಡು ಹೋಗೋಣ. ಸಾಮ್ವೆಲ್, ನಾವು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗುವ, ದೊಡ್ಡ ದೊಡ್ಡ ಹೋಟೆಲಿಗೆಲ್ಲ ಹೋಗುವನ. ಆಯ್ತು, ಹೋಗುವ. ನನ್ನ ಹತ್ರ ತುಂಬ ಹಣ ಉಂಟು, ನಿಮ್ಗೆ ಏನು ಬೇಕು ಎಲ್ಲ ಕೊಡಿಸ್ತೇನೆ. ಹೋಗುವನ? ಬನ್ನಿ ಹೋಗು, ನಮ್ಮ ಹತ್ರ ತುಂಬ ಹಣ ಉಂಟು, ನಾನು ಕೊಡಿಸ್ತೇನೆ. ನಾನು ಗಮ್ಮತ್ ಮಾಡುವ, ನಾನು ಕೊಡಿಸ್ತೇನೆ. ಎಲ್ಲ ಆರ್ಡ್ರ್ ಮಾಡುವ. ಪಿಜ್ಜಾ ಆರ್ಡ್ರ್ ಮಾಡು ಒಂದು. ನಿಮ್ಗೆ ಏನು ಬೇಕು ಎಲ್ಲ ಕೇಳಿ, ನಾನು ಆರ್ಡ್ರ್ ಮಾಡ್ತೇನೆ. ಶೋರ್ಮಾ. ಪಿಜ್ಜಾ. ಆಯ್ತಾ, ನಾನು ಆರ್ಡ್ರ್ ಮಾಡ್ತೇನೆ. ಅಲ್ಲಿ ಎಲ್ಲ ಕುಡೀರಿ, ಗಮ್ಮತ್ ಮಾಡುವ. ಕುಡೀರಿ. ಸಾಕ ಕುಡೀರ. ನೀವು ಎಲ್ಲಿ ಹೋಗೋದು ಕೇಳಿ, ನಾನು ಕರ್ಕೊಂಡು ಹೋಗ್ತೇನೆ. ನಾವು ಬೇರೆ ದೇಶಕ್ಕೆ ಹೋಗುವ, ವೀಸಾ ಮಾಡಿ ಏರೋಪ್ಲೇನ್ ಅಲ್ಲಲ್ಲ. ಆಯ್ತು, ಹೋಗುವ. ನಾನು ಕರ್ಕೊಂಡು ಹೋಗ್ತೇನೆ. ಬನ್ನಿ. ನಾವು ಗಮ್ಮತ್ ಮಾಡುವ. ಏನ್ ಬೇಕು ಎಲ್ಲ ಕೇಳಿ, ನಾ ಕೊಡಿಸ್ತೇನೆ. ಗಮ್ಮತ್ ಮಾಡುವ. ಕ್ರಿಸ್ತನ ಜೊತೆಯಲ್ಲಿ ಭೂಯಾತ್ರೆ ಮಾಡುವೆನು, ಕಣ್ಣೀರ ಕಡಲಲ್ಲಿ. ದೇವ, ನನ್ನ ಹತ್ರ ಇದ್ದ ಹಣ ಎಲ್ಲ ಖರ್ಚಾಯಿತು. ನನ್ನ ಹತ್ರ ಹಣ ಇರುವಾಗ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡಿದೆ. ನನ್ನ ಹತ್ರ ಈಗ ಏನಿಲ್ಲಲ್ಲ, ಇದ್ದ ಹಣ ಎಲ್ಲ ಖರ್ಚಾಯಿತು. ಈಗ ನನ್ನ ಹತ್ರ ಏನಿಲ್ಲಲ್ಲ, ಹೊಟ್ಟೆ ಸಹ ಹಸಿವಾಗ್ತಾ ಉಂಟು. ಈಗ ನಾನು ಏನು ಮಾಡಲಿ? ಸ್ವಿತಿನ್ ಬರ್ತಿದ್ದಾನೆ, ಅವನ ಹತ್ರ ಆದರೂ ಕೇಳ್ತೇನೆ. ಸಾಮ್ವೆಲ್, ಏನಾಯ್ತು? ಮೊದಲೆಲ್ಲ ನೀನು ಪಾಶ್ ಇದ್ದಿ, ಈಗ ನೀನು ಹೀಗೆ ಆಗಿದೆಯಲ್ಲ. ನನ್ನ ಹತ್ರ ಇದ್ದ ಹಣ ಎಲ್ಲ ಖರ್ಚಾಯ್ತಾ? ನನ್ನ ಹತ್ರ ಇರುವಾಗ ನಿಮಗೆಲ್ಲ ಕೊಟ್ಟಿದ್ದೇನೆ. ಈಗ ನೀನು ಸ್ವಲ್ಪ ಸಹಾಯ ಮಾಡ್ತೀಯಾ? ಕಾಸಿರುವಾಗ ನಾವೇನು ಕೇಳಿದ್ದೇವ? ಅದು ತೆಗೆದು ಕೊಡಿತು. ನೀನೇ ಹೇಳಿದಲ್ಲ, ನಾನು ತಂದು ಕೊಡ್ತೇನೆ, ಅದರ ತೆಗೆದು ಕೊಡ್ತೇನೆ ಅಂತ. ನಾವೇನು ಕೇಳಿದೆ? ಖರ್ಚು ಮಾಡಿದ್ದು ಯಾಕೆ? ನೀನು ಇಡಬೇಕಿತ್ತಲ್ಲ ಸ್ವಲ್ಪ ಕಾಸು. ಇರಲಿ, ಈಗ ಸ್ವಲ್ಪ ಸಹಾಯ ಮಾಡ. ನನ್ನ ಹತ್ರ ಇಲ್ಲ, ಬೇರೆ ಫ್ರೆಂಡ್ಸ್ ಹತ್ರ ಕೇಳು. ದೇವರೇ, ಅವನು ಸಹ ಸಹಾಯ ಮಾಡಲಿಲ್ಲ. ವಿಶಾಲ ಪ್ರಶ್ನೆ ಮಾಡ್ತಿದ್ದಾನೆ, ಅವ್ರ ಹತ್ರ ಆದರೂ ಕೇಳ್ತೇನೆ. ವಿಶಾಲ, ನೀನಾದ್ರೂ ಸ್ವಲ್ಪ ಸಹಾಯ ಮಾಡ್ತೀಯಾ? ನನ್ನ ಹತ್ರ ಇರುವಾಗ ನಿಮಗೆಲ್ಲ ಕೊಡಿಸಿದ್ದೇನೆ. ಈಗ ನನ್ನ ಹತ್ರ ಏನಿಲ್ಲ, ನೀನಾದ್ರೂ ಸ್ವಲ್ಪ ಸಹಾಯ ಮಾಡ್ತೀಯಾ? ನಾವೇನಾದರೂ ನಿನ್ನ ಹತ್ರ ಕೇಳಿದ್ವಾ? ದೊಡ್ಡ ದೊಡ್ಡ ಹೋಟೆಲಿಗೆ ಹೋಗುವ, ಬಟ್ಟೆ ಅದನ್ನೆಲ್ಲ ಕೊಡ್ಸಂತ ನಾವೇನಾದರೂ ಕೇಳಿದ್ವಾ ನಿಮಗೆ? ನನ್ನ ಹತ್ರ ಇಲ್ಲ, ಬೇರೆ ಫ್ರೆಂಡ್ಸ್ ಹತ್ರ ಕೇಳು. ಪ್ರಿನ್ಸ್ಟನ್, ಇದಂತೆ. ಅಯ್ಯೋ ದೇವರೇ, ನಂಗೆ ಯಾರು ಫ್ರೆಂಡ್ಸ್ ಸಹ ಸಹಾಯ ಮಾಡ್ತಿಲ್ಲಲ್ಲ. ಫ್ರೆಂಡ್ಸ್ ಸಹ ಕೈ ಬಿಟ್ಟರು. ನನ್ನ ಹತ್ರ ಈಗ ಏನೂ ಇಲ್ಲಲ್ಲ. ನಾನು ಯಾರ ಹತ್ರ ಕೇಳಿ?
ನನ್ನ ಹತ್ರ ಏನಿಲ್ಲಲ್ಲ, ಯಾರಾದ್ರೂ ನನ್ನ ಅಪ್ಪನ ಮನೇಲಿ ಎಷ್ಟೋ ಜನ ಕೆಲಸಗಾರರಿದ್ದಾರೆ, ಅವ್ರಿಗೆ ದಿವಸ ಊಟ ಸಿಗ್ತದೆ. ನಾನೀಗ ಏನು ಮಾಡಲಿ? ಯಾರಾದರೂ ಕೆಲಸದ ಮನೆಯಲ್ಲಿ ಅದ್ರ ಕೆಲಸಕ್ಕೆ ಅಲ್ಲೊಂದು ಯಜಮಾನ್ ಕಾಣ್ತಿದ್ದಾರೆ, ಅವ್ರ ಹತ್ರ ಆದರೂ ಹೋಗಿ ಕೆಲಸ ಕೇಳ್ತೇನೆ. ಯಜಮಾನ್ರೆ ನಮಸ್ಕಾರ. ನಾನು ಊರು ಬಿಟ್ಟು ಬಂದವ್ರು. ನನ್ನ ಹತ್ರ ಇದ್ದ ಹಣ ಎಲ್ಲ ಖರ್ಚಾಯಿತು. ಏನೀಗ? ನನ್ನ ಹತ್ರ ಕೆಲಸ ಎಲ್ಲ ಇಲ್ಲ ಈಗ, ಆದರೆ ನೀನು ಕೇಳ್ತಿದೀಯಲ್ಲ, ಇರು. ಆದರೆ ಒಂದು ಕೆಲಸ ಇದೆ, ಅದು ಏನಂದರೆ ಹಂದಿ ಮೇಯಿಸುವ ಕೆಲಸ. ನೀನು ಅದನ್ನ ಮಾಡ್ತೀಯ? ಆದರೆ ಮಾಡ್ಬೋದು. ಸರಿ. ಆಯ್ತು ಯಜಮಾನ್ರೆ, ಅದನ್ನೇ ಮಾಡ್ತೇನೆ. ಸರಿ, ನೀನೀಗ ಅದನ್ನು ಮಾಡ್ಬೋದು. ಅಯ್ಯೋ ದೇವರೇ, ಹಸಿವಾಗ್ತಾ ಉಂಟು, ಹಂದಿ ಊಟ ಅದು ತಿಂತೇನೆ. ಓ ದೇವರೇ, ಹಂದಿ ಊಟ ತಿನ್ಬೇಕಾದ್ರೂ ಹಂದಿ ಸಹ ಬಿಡ್ತಿಲ್ಲಲ್ಲ. ನಾನೀಗ ಏನು ಮಾಡಲಿ? ಅಪ್ಪನ ಮನೇಲಿ ಎಷ್ಟೋ ಜನ ಕೆಲಸಗಾರರಿದ್ದಾರೆ, ಅವ್ರಿಗೆ ದಿವಸ ಊಟ ಸಿಗ್ತದೆ. ನನ್ನ ಹತ್ರ ಈಗ ಏನೇ ಇಲ್ಲಲ್ಲ. ನಾ ಅಪ್ಪ ಮನೆಗಾದರೂ ಹೋಗಿ ಕೇಳ್ತೇನೆ, ಕೆಲಸ ಕೇಳ್ಕೊಂಡು ಕೇಳಿರ್ತೇನೆ. ಮಗನಾಗುವ ಯೋಗ್ಯತೆ ನನ್ನಲ್ಲಿಲ್ಲ, ಆ ಕೆಲಸ ಕೇಳ್ಕೊಂಡಾದರೂ ಇರ್ತೇನೆ. ನನ್ನ ಮಗ ಬರ್ತಾನ? ಓ, ಅದು ನನ್ನ ಮಗ ಸ್ಯಾಮ್ವೆಲ್ ಹಾಗೆ ಕಾಣ್ತಾನೆ. ನನ್ನ ಮಗನೇ! ಅಪ್ಪ, ನನಗೆ ಕ್ಷಮಿಸಿ. ನಿಮಗೆ ದೇವರಿಗೆ ನಾನು ತಪ್ಪು ಮಾಡಿದೆ. ನನಗೆ ಕ್ಷಮಿಸಿ ಅಪ್ಪ. ನಿನ್ನ ಮಗನಾಗುವ ಯೋಗ್ಯತೆ ನನ್ನಲ್ಲಿಲ್ಲ. ನನಗೆ ಕ್ಷಮಿಸಿ ಅಪ್ಪ. ಇಲ್ಲ ಮಗನೇ, ನೀನು ನನ್ನ ಮಗ. ನೀನು ತಪ್ಪಿ ಹೋಗಿದ್ದಿ. ನಾನು ನಿನ್ನನ್ನು ಕಾಯುತ್ತಿದ್ದೆ. ನಂಗೆ ಗೊತ್ತಿತ್ತು ನೀನು ಪುನಃ ತಿರುಗಿ ಬರ್ತೀಯ ಅಂತ. ಬಾ, ನಾವು ಸಂತೋಷ ಪಡುವ. ಯಾರಲ್ಲಿ? ಇವನಿಗೆ ಹೊಸ ಬಟ್ಟೆ ತನ್ನಿ, ಸ್ನಾನ ಮಾಡಿಸಿ ಇವನನ್ನು. ದೇವರೇ ಸ್ತೋತ್ರ. ನನಗೆ ಮಗ ತಪ್ಪಿ ಹೋದ ಮಗ ಪುನಃ ತಿರುಗಿಸಿದೆಯಲ್ಲ. ದೇವರೇ ಸ್ತೋತ್ರ. ದೇವರೇ, ನೀನು ತಪ್ಪಿ ಹೋದ ಮಗ ಪುನಃ ನೀನು ತಿರುಗಿಸಿದೆಯಲ್ಲ. ಸ್ತೋತ್ರ ದೇವರೇ, ಸ್ತೋತ್ರ. ಅಲ್ಲಿ ಯಾರಲ್ಲಿ? ಇವನಿಗೆ ಉಂಗುರ ತನ್ನಿ. ಆಡುವ. ಇದೇನಿದು ಸೌಂಡು ಮನೆಯಲ್ಲಿ? ಇದೇನಿದು ಮನೆಯಲ್ಲಿ ಸೌಂಡು? ನಿಮ್ಮ ತಮ್ಮ ತಪ್ಪಿ ಹೋಗಿ ಬಂದಿದ್ದಾರೆ, ಹಾಗೆ ಸಂತೋಷ ಉಂಟು ಮನೆಯಲ್ಲಿ. ಅದಕ್ಕೆ ಇಷ್ಟು ಸೌಂಡು. ಮಾಡ್ಕೊಳ್ಳಿ. ನೀವು ಸಹ ಬನ್ನಿದನಿಗಲೇ, ಬನ್ನಿ. ಇಲ್ಲ, ಬನ್ನಿದನಿಗಲೇ. ಇಲ್ಲ, ನಾ ಬರುವುದಿಲ್ಲ. ಬನ್ನಿದನಿಗಲೇ. ಇಲ್ಲ, ನಾನು ಇಷ್ಟು ದಿವಸ ಅಪ್ಪನೊಟ್ಟಿಗೆ ಕೆಲಸ ಮಾಡಿದ್ದೆ. ಅಪ್ಪ ನನಗೆ ಎಂಥದ್ದು ಮಾಡಲಿಲ್ಲ. ಅವನು ದುಡ್ಡು ಹಾಳು ಮಾಡಿ ಬಂದಿದ್ದಾನೆ. ಅವನಿಗೆ ಈಗ ಹಬ್ಬದ ಅಡಿಗೆ ಮಾಡ್ತಿದ್ದೀಯ. ನಾ ಬರುವುದಿಲ್ಲ ಮನೆಗೆ. ದನಿಗಲೇ, ನಿಮ್ಮ ದೊಡ್ಡ ಮಗ ಮನೆಗೆ ಬರುವುದಿಲ್ಲ ಅಂತ. ಏನಾಯ್ತು? ಗೊತ್ತಿಲ್ಲ, ಅವರಲ್ಲಿ ಹೊರಗಡೆ ನಿಂತ್ಕೊಂಡಿದ್ದಾರೆ. ಬಾ ಮಗನೇ, ಬಾ.
ಅವ ತಪ್ಪಿ ಹೋಗಿದ್ದಲ್ಲ, ಪುನಃ ತಿರುಗಿ ಬಂದಲ್ಲ. ಇಲ್ಲ, ನಾ ಬರುವುದಿಲ್ಲ. ನೆಂತಕ್ಕೆ ಹೀಗೆ ಮಾಡುದು? ನನ್ನದೆಲ್ಲವೂ ನಿನ್ನಗೆ ಅಲ್ಲ. ಅವ ತಪ್ಪಿ ಹೋಗಿದ್ದ, ಅವನನ್ನು ಕ್ಷಮಿಸಬೇಕು ನಾವು. ಬಾ ಮಗನೇ. ನೀವು ವಾಪಸ್ ಬಂದ್ಯಾ? ಹೌದಣ್ಣ. ತಪ್ಪಿ ಹೋದ ಮಗ ಪುನಃ ತಿರುಗಿ ಬಂದ. ಹೀಗೇನೆ ನಾವು ತಪ್ಪಿ ಹೋಗಿದ್ದಾಗ ನಮ್ಮ ದೇವರು ನಮ್ಮನ್ನು ಕ್ಷಮಿಸಿ ಪ್ರೀತಿಸಿ ನಿತ್ಯ ಜೀವದ ಮಾರ್ಗಕ್ಕೆ ತಂದಿದ್ದಾರೆ. ಇದೇ ರೀತಿ ನಾವು ಬೇರೆಯವರನ್ನು ನಾವು ಕ್ಷಮಿಸಿ ಪ್ರೀತಿಸಿ ನಿತ್ಯ ಜೀವದ ಮಾರ್ಗಕ್ಕೆ ತರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ. ನಮ್ಮ ಮುದ್ದಾದ ಮಕ್ಕಳು ಅವರು ಮುದ್ದು ಮುದ್ದಾದ ಮಾತಿನಿಂದ ಒಂದು ಸ್ಕಿಟ್ಟನ್ನು ಮಾಡಿದ್ದಾರೆ. ಅವರು ಹೇಗೆ ಮಾಡಿದರೆ ಕೂಡ ನಮಗೆ ಸಂತೋಷ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲೂ ಕೂಡ ನಮ್ಮ ಯವನಸ್ಥರಿಂದ ಒಂದು ಸ್ಕಿಟ್ ಕಮ್ಮಿಂಗ್ ಬ್ಯಾಕ್ ಟು ಜೀಸಸ್ ಎಂಬ ಸ್ಕಿಟ್ಟನ್ನು ಮಾಡಿ ತೋರಿಸಲಿದ್ದಾರೆ. This world could never satisfy the longing in my soul when all is lost and hope is dry. When all I feel is cold, I'm coming back to your presence. I'm coming back to your presence. 'Cause there's a hunger and a thirst. I am desperate. Immerse me. I'm not waiting, not anymore. I need you, Lord. I need you, Lord. I feel it burning like a fire, stronger than before. You are the one that I desire. I couldn't ask for more. I'm coming back to your presence. I'm coming back to your presence. 'Cause there's a hunger and a thirst. I am desperate. Immerse me. I'm not waiting, not anymore.
'cause there's a hunger and a thirst. I am desperate. Immerse me. I'm not waiting, not anymore. I need you, Lord. I need you, Lord. I need you, Lord. Come on. I need you,
ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಆರಾಧನೆಯನ್ನು ನಡೆಸಿದಂಥ ಆರಾಧನಾ ತಂಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮಾತ್ರವಲ್ಲದೆ ದೈವ ಸಂದೇಶವನ್ನು ನೀಡಿದಂಥ ದೇವ ಸೇವಕಿಯಾದಂಥ ವಂದನಮ್ಮ ಅವರಿಗೆ ಕೂಡ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಮಾತ್ರವಲ್ಲದೆ ನಮ್ಮ ಸಂಡೇ ಕ್ಲಾಸ್ ಮಕ್ಕಳು ಉತ್ತಮವಾದ ರೀತಿಯಲ್ಲಿ ಡ್ಯಾನ್ಸ್ಗಳು, ಸ್ಕಿಟ್ಗಳನ್ನು ಮಾಡಿ ನಮ್ಮನ್ನು ರಂಜಿಸಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ. ನಮ್ಮ ಯವನಸ್ಥರು ಕೂಡ ಉತ್ತಮವಾದ ರೀತಿಯಲ್ಲಿ ಅವರ ಪ್ರತಿಭೆಯನ್ನು ನಮ್ಮ ಮುಂದೆ ತೋರಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಸ್ತ್ರೀಯರು ಕೂಡ ಉತ್ತಮವಾದಂಥ ಸ್ಕಿಟ್ಟನ್ನು 10 ಮಂದಿ ಕನ್ಯೆಯರ ವಿಷಯದಲ್ಲಿ ನಿಜವಾಗಿಯೂ ಅದ್ಭುತವಾದಂಥ ರೀತಿಯಲ್ಲಿ ಅವರು ನಮ್ಮ ಮಧ್ಯದಲ್ಲಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಉತ್ತಮವಾದ ರೀತಿಯಲ್ಲಿ ಆಗುವ ಹಾಗೆ ಕರ್ತನು ಸಹಾಯ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದರಲ್ಲಿ ಭಾಗವಹಿಸಿ ಮತ್ತು ಇದಕ್ಕೋಸ್ಕರ ಪ್ರಯಾಸಪಟ್ಟ ಪ್ರತಿಯೊಬ್ಬರಿಗೂ ನಾವು ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಸಂಡೇ ಕ್ಲಾಸ್ ಟೀಚರ್ಸ್ ಆಗಿರ್ಬೋದು ಮತ್ತು ಸಿಸ್ಟರ್ಸ್ ಆಗಿರ್ಬೋದು, ನಿಮ್ಮೆಲ್ಲರಿಗೂ ನಾವು ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಸೊ ಕಡೆಯದಾಗಿ ನಾವೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡುವ. ಕರ್ತನೆ ಅಪ್ಪ, ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈಗಲೂ ಸ್ವಾಮಿ ಅಪ್ಪ, ನೀನು ಅದ್ಭುತವಾಗಿ ನಡೆಸಿಕೊಡೋದಕ್ಕೋಸ್ಕರ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಸಹಾಯಕ್ಕೋಸ್ಕರ ಸ್ತೋತ್ರ. ಪ್ರಾರಂಭದ ಅಂತ್ಯದ ತನಕವೂ ಸ್ವಾಮಿ ನೀನು ತಾನೇ ಅದ್ಭುತವಾಗಿ ನಮ್ಮ ನಡೆಸಿದ್ದೆ. ಅದಕ್ಕೋಸ್ಕರ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಈಗಲೂ ಸ್ವಾಮಿ ಕರ್ತನೆ, ಪ್ರತಿಯೊಬ್ಬರು ನೀವು ಆಶೀರ್ವದಿಸಿರಿ, ನೀವು ಮಹಿಮೆಯಿಂದ ತುಂಬಿಸಿರಿ ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸ್ಕೋಸ್ಕರ ಸ್ತೋತ್ರ. ದೇವರೇ, ಆಹಾರವನ್ನು ತೆಗೆದುಕೊಳ್ಳುವಾಗಲೂ ಆಹಾರವನ್ನು ಆಶೀರ್ವದಿಸಿರಿ. ನಿಮ್ಮ ಸ್ವಾಮಿ ಮಹಿಮೆಯಿಂದ ಆಹಾರವನ್ನು ತುಂಬಿಸಿ ನೀವು ನಡೆಸೋದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯಮಾಡಿ ಪ್ರತಿಯೊಬ್ಬರು ಊಟದನ್ನು